ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ವಯಸ್ಸು ಹೆಚ್ಚಾದಾಗೆ ಮೂಳೆಗಳಲ್ಲಿ ನೋವು, ಗಂಟು ನೋವು ಕಾಣಿಸುವುದು ಸಹಜ. ಇದನ್ನು ನಾವು ಎಷ್ಟು ನಿರ್ಲಕ್ಷಿಸುತ್ತೇವೆ ಅಂದರೆ ವಯಸ್ಸಾಯಿತು, ಇವೆಲ್ಲ ನೋವು ಸಹಜ ಎಂದು ಆ ನೋವಿಗೆ ಒಗ್ಗಿಕೊಂಡು ಬದುಕುತ್ತಿರುತ್ತೇವೆ. ಕೆಲವೊಮ್ಮೆ ಈ ನೋವು ಎಷ್ಟು ಮಟ್ಟಿಗೆ ಇರುತ್ತದೆ ಅಂದರೆ ಮೆಟ್ಟಲು ಹತ್ತಲು ಇಳಿಯಲು ಸಾಧ್ಯವಾಗುವುದಿಲ್ಲ. ಸ್ವಲ್ಪ ನಡೆದರೂ ನೋವು. ನಮಗೆ ವಯಸ್ಸಾದಂತೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುತ್ತದೆ. ನಾವು ಇದನ್ನು ನಿರ್ಲಕ್ಷಿಸುವುದಲ್ಲ, ಬದಲಾಗಿ ಕಾಳಜಿ ಮಾಡಬೇಕು. ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸಬೇಕು. ಎಷ್ಟೇ ವೈದ್ಯರನ್ನು ನೋಡಿದರೂ ನೋವು ಕಡಿಮೆಯಾಗುತ್ತಿಲ್ಲ ಎನ್ನುವವರು ನಾನು ತಿಳಿಸುವ ಕೆಲವೊಂದು ಆಹಾರವನ್ನು ನಿಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಸೇವಿಸಿ ನೋಡಿ. ಖಂಡಿತ ಪರಿಹಾರ ದೊರೆಯುತ್ತದೆ. ಮತ್ತೆ ನಿಮ್ಮ ಕಾಲಿಗೆ ಶಕ್ತಿ ದೊರೆಯುತ್ತದೆ, ಮೂಳೆಗಳಿಗೆ ಶಕ್ತಿ ದೊರೆಯುತ್ತದೆ. ನಿಶಕ್ತಿ ಕೂಡ ಇದರಿಂದ ದೂರವಾಗುತ್ತದೆ. ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ನಮ್ಮ ಕಾಲಿಗೆ ತಾಕತ್ತಿಗೆ 3 ಅಂಶಗಳು ಮುಖ್ಯವಾಗಿರುತ್ತದೆ. ನಮ್ಮ ಕಾಲು ಆರೋಗ್ಯಕರವಾಗಿರಲು ಈ 3 ಅಂಶಗಳು ಬಹಳ ಮುಖ್ಯ. ಆರೋಗ್ಯಕರ ಸ್ನಾಯು ಅಂದರೆ ಹೆಲ್ದಿ ಮಸಲ್ಸ್, ನರಗಳ ಆರೋಗ್ಯ, ಬಲಿಷ್ಠ ಮೂಳೆಗಳು ಇವೆಲ್ಲ ಬಹಳನೇ ಇಂಪಾರ್ಟೆಂಟ್. ಇವೆಲ್ಲ ಸಮತೋಲನದಲ್ಲಿ ಇರಬೇಕು. ವಯಸ್ಸಾದಂತೆ ದೇಹದಲ್ಲಿ ವಾತದೋಷ ಹೆಚ್ಚಾಗುತ್ತದೆ. ಇದರಿಂದ ಸ್ನಾಯುಗಳಲ್ಲಿ ಸೆಳೆತ, ಗಂಟು ನೋವು, ಮೈಕೈ ನೋವು ಕಾಣಿಸುತ್ತದೆ. ಸರಿಯಾದ ಪೋಷಕಾಂಶಗಳ ಸೇವನೆಯಿಂದ ಇದನ್ನು ಸರಿಪಡಿಸಿಕೊಳ್ಳಬಹುದು. ನಾನು ಇವತ್ತು ತುಂಬ ಉತ್ತಮ ಹಾಗೂ ಬಹಳ ಉಪಯೋಗಕಾರಿ ಮನೆಯಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನು ತಿಳಿಸುತ್ತೇನೆ. ಇವುಗಳನ್ನು ಸೇವಿಸಿದರೆ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ. ಮೂಳೆಗಳು, ಸ್ನಾಯುಗಳು ಬಲಿಷ್ಠವಾಗುತ್ತದೆ. ಮುಂದೆಂದೂ ನಿಮಗೆ ನೋವು ಕಾಡುವುದಿಲ್ಲ. ಎಳ್ಳು ಮುಖ್ಯವಾಗಿ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಎಳ್ಳಿನ ಸೇವನೆಯನ್ನು ಪ್ರತಿನಿತ್ಯ ಮಾಡಿ. ಎಳ್ಳಿನ ಬಗ್ಗೆ ಎಲ್ಲರಿಗೂ ಗೊತ್ತು. ಎಳ್ಳಿನಲ್ಲಿ ಹಾಲಿಗಿಂತ ಹೆಚ್ಚು ಕ್ಯಾಲ್ಸಿಯಂ ಇದೆ. ಎಳ್ಳು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್ ಮೊದಲಾದ ಪೋಷಕಾಂಶಗಳಿವೆ. ಇವೆಲ್ಲ ಮೂಳೆಯನ್ನು ಬಲಿಷ್ಠಗೊಳಿಸುತ್ತದೆ. ಎಳ್ಳಿನಲ್ಲಿ ಮೆಗ್ನೀಷಿಯಂ ಇದೆ. ಸ್ನಾಯು ಸೆಳೆತವನ್ನು ಕಡಿಮೆ ಮಾಡುತ್ತದೆ. ಸ್ನಾಯು ನೋವು, ಅವಾಗವಾಗ ಕೆಲವರಲ್ಲಿ ಕ್ರ್ಯಾಂಪ್ಸ್ ಕಾಣಿಸಿಕೊಳ್ಳುತ್ತೆ, ಎಲ್ಲವನ್ನು ಇದು ಕಡಿಮೆ ಮಾಡುತ್ತದೆ. ಡೈಲಿ ಬಿಳಿ ಎಳ್ಳಿನ ಒಂದು ಲಡ್ಡನ್ನು ತಿನ್ನಬಹುದು. ಡೈಲಿ ನಿಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಇದು ದೊರೆಯುತ್ತದೆ. ಇಲ್ಲಾಂದರೆ ಮನೆಯಲ್ಲೇ ನೀವು ಸ್ವಚ್ಛವಾಗಿ ತಯಾರಿಸಿ ಸೇವಿಸಿ. ಡೈಲಿ ಒಂದು ಎಳ್ಳಿನ ಲಡ್ಡನ್ನು ತಿನ್ನಬಹುದು. ಇಲ್ಲವಾದರೆ 1 ಚಮಚ ಎಳ್ಳಿನ ಪುಡಿಯನ್ನು ಹಾಲಿಗೆ ಹಾಕಿ ಕುಡಿಯಬಹುದು. ಹಾಗೆಯೇ 1 ಚಮಚ ಎಳ್ಳನ್ನು ಬೆಲ್ಲದ ಜೊತೆ ಜಗಿದು ತಿನ್ನಬಹುದು. ಇದನ್ನು 1 ವಾರ 2 ವಾರ ಮಾಡಿದ್ರೆ ಸಾಲೋದಿಲ್ಲ. 2 ತಿಂಗಳು ಪ್ರತಿದಿನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಇದನ್ನು ಅಳವಡಿಸಿ ನೋಡಿ, ಫಲಿತಾಂಶ ಕಾಣಿಸುತ್ತದೆ. ನಾನಿಲ್ಲಿ ಎಳ್ಳನ್ನು ಸೇವಿಸುವ 3 ರೀತಿ ತಿಳಿಸಿದ್ದೀನಲ್ಲ, ಇದರಲ್ಲಿ ಯಾವುದಾದರೂ ಒಂದನ್ನು ನೀವು ಅಳವಡಿಸಿಕೊಳ್ಳಿ. ಇನ್ನು ಮೆಂತ್ಯದ ಬಗ್ಗೆಯೂ ಕೂಡ ನೀವು ಕೇಳೇ ಇರ್ತೀರ. ಇದು ನೋವನ್ನು ಕಡಿಮೆ ಮಾಡುವುದರಲ್ಲಿ ಬಹಳ ಸಹಾಯಕಾರಿ. ಮೆಂತ್ಯದಲ್ಲಿರುವ ಪೊಟ್ಯಾಷಿಯಂ ಮತ್ತು ಐರನ್ ಇದು ಸ್ನಾಯುಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಸುಸ್ತನ್ನು ಕಡಿಮೆ ಮಾಡುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ ಮೆಂತ್ಯ ನೀರು ಕುಡಿದು ಮೆಂತ್ಯವನ್ನು ಹಾಗೆ ಜಗಿದು ತಿನ್ನಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೆ ಕಾಲು, ಗಂಟು ನೋವು ಇರುತ್ತೆ ನೋಡಿ, ಅವರು ಇದರ ಸೇವನೆ ಮಾಡಿದ್ರೆ ಬಹಳ ಆರಾಮ ದೊರೆಯುತ್ತದೆ. ರಾತ್ರಿ ಮಲಗುವ ಮೊದಲು 1 ಲೋಟ ನೀರಿಗೆ 1 ಚಮಚ ಮೆಂತ್ಯವನ್ನು ಹಾಕಿ ನೆನೆಸಿಡಿ. ಬೆಳಗ್ಗೆ ನೀರನ್ನು ಕುಡಿದು ಮೆಂತ್ಯವನ್ನು ಜಗಿದು ತಿನ್ನಿ. ಹಾಗೆ ಇದರ ಜೊತೆಗೆ ತರಕಾರಿ ತಿನ್ನಿ. ಮೊಟ್ಟೆ ಮೊದಲಾದ ಸೊಪ್ಪು ಮೊದಲಾದವುಗಳನ್ನು ಪ್ರತಿದಿನ ಸೇವಿಸಿ. ಇದರಿಂದ ಬಹಳ ಆರಾಮ ದೊರೆಯುತ್ತದೆ. ನೋಡಿದ್ರಲ್ಲ, ನಿಮ್ಮ ಮನೆಯಲ್ಲೇ ಇರುವ ವಸ್ತುಗಳಿಂದ ನಿಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.